ಇವತ್ತಿನ ಮಟ್ಟಿಗೆ ನಾವು ಕರ್ನಾಟಕ ಟ್ರೈಲರ್ ಟ್ರಕ್ ಓನರ್ ಅಸೋಸಿಯೇಷನ್ ಕಡೆಯಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಷಣ್ಮುಗಪ್ಪ ಅವರು ಒಂದು ಕರೆ ಕೊಟ್ಟರು. ಯಾವ್ಯಾವ ಗಾಡಿಗಳದು ಎಲ್ಲೆಲ್ಲಿ ಎಷ್ಟೆಷ್ಟು ಟ್ಯಾಕ್ಸ್ಗಳು ರೈಸ್ ಆಗ್ತಾ ಇದೆ, ಪ್ರತಿಯೊಂದು ನೇರವಾಗಿ ಯಾರನ್ನೂ ಕೇಳದಂಗೆ ಈ ಸರ್ಕಾರ ಒಂದೇ ಸಲ ಟೋಲ್ನ ಹೈಕ್ ಮಾಡಿದ್ರು. ಟೋಲ್ ಅಲ್ದಲೆ ಪ್ರತಿಯೊಬ್ಬರದ್ದು ಡೀಸೆಲ್ ಬೆಲೆ 2 ರೂಪಾಯಿ, ಒಂದ್ಸಲಿ 2 ರೂಪಾಯಿ, ಒಂದ್ಸಲಿ 3 ರೂಪಾಯಿ ಹೀಗೆ ರೈಸ್ ಮಾಡ್ಕೊಂಡು ಹೋಗ್ತಲೇ ಇದ್ದಾರೆ. ನಾವು ಒಂದೇ ಒಂದು ಸರ್ಕಾರ ಕೇಳಬೇಕು, ನಾವೇನಾದ್ರೂ ಇದ್ರಲ್ಲಿ ಬದುಕಬೇಕಾ ಬೇಡವಾ? ಆ ಬದುಕಬೇಕು ಅಂತ ಅನ್ನಂಗಿದ್ರೆ ದಯವಿಟ್ಟು ನೀವು ಈ ಡೀಸೆಲ್ ಬೆಲೆ ಮತ್ತು ಈ ಪೆಟ್ರೋಲ್ ಬೆಲೆ ಟೋಲ್ಗಳ ಸುಂಕಗಳನ್ನ ಕಮ್ಮಿ ಮಾಡಿ. ಇಲ್ಲ ಅಂತ ಅಂದ್ರೆ ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ. ಈಗ ಬರೀ ಒಂದು ಹೋರಾಟ ಅಂತ ಹೇಳಿ ನಿಂತ್ಕೊಂಡಿದೀವಿ ಅಷ್ಟೇ, ಇನ್ನು ಉಗ್ರ ಹೋರಾಟ ಸ್ಟಾರ್ಟ್ ಆಗ್ತೈತೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ದಂಗೆ ದಯವಿಟ್ಟು ಎಲ್ಲಾನು ಯಾವ್ಯಾವ ಟ್ಯಾಕ್ಸ್ಗಳನ್ನ ನೀವು ರೈಸ್ ಮಾಡಿದೀರಾ, ಇವತ್ತು 3 ತಿಂಗಳಿಗೊಂದ್ಸಲಿ ನಾವು ಟ್ಯಾಕ್ಸ್ ಕಟ್ತಿದೀವಿ, ಆ ಟ್ಯಾಕ್ಸ್ನೂ ರೈಸ್ ಮಾಡ್ತೀರಾ, ಈ ಕಡೆ ಟೋಲ್ ರೈಸ್ ಮಾಡ್ತೀರಾ, ದೆನ್ ನೆಕ್ಸ್ಟ್ ಜಿಎಸ್ಟಿ ಬೆಲೆಗಳು ರೈಸ್ ಮಾಡಿದೀರಾ. ನಾವು ಗಾಡಿನ ಹೆಂಗ್ ಪರ್ಚೇಸ್ ಮಾಡಬೇಕು, ಹೆಂಗ್ ಓಡಿಸ್ಬೇಕು, ಯಾವ ತರ ಗಾಡಿಗಳನ್ನ ಎಲ್ಲಿಗೆ ರೋಡ್ ಇಳಿಸಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಗಡಿಯಲ್ಲಿ ಚೆಕ್ ಪೋಸ್ಟ್ ಆಗಿ ನಿಂತ್ಕೊಂತಾರೆ ಆರ್ಟಿಒದವರು, ಮುಂದೆ ಬಂದ್ರೆ ಜೀಪ್ಗಳು ಹಾಕೊಂಡು ನಿಂತ್ಕೊಂತಾರೆ, ಅಲ್ಲೂ ಮಾತಾಡಂಗಿಲ್ಲ ಇಲ್ಲೂ ಮಾತಾಡಂಗಿಲ್ಲ. ಏನಾದರೂ ಇದ್ರೂ ಆಗ್ಲಿ ಎಂಟ್ರಿ ಫೀಸ್ ಕೊಡಿ, ಎಕ್ಸಿಟ್ ಫೀಸ್ ಕೊಡಿ ಅಂತ ನಿಂತ್ಕೊಂತಾರೆ. ಅದಕ್ಕೂ ನಾವು ತಲೆ ಕೆಡಿಸ್ಕೊಂಡಲ್ಲೇ ಗಾಡಿಗಳು ಓಡಿಸ್ತಾ ಇದ್ವಿ. ಇವತ್ತು ಏಕಾಏಕಿ 2 ರೂಪಾಯಿ ರೈಸ್ ಮಾಡಿ 91 ರೂಪಾಯಿ ನಿಲ್ಸಿದೀರಾ. ಎಲ್ಲಿ ತಗೊಂಡೋಗಿ ನಿಲ್ಸ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನಿಮ್ಮ ಗ್ಯಾರಂಟಿಗಳಿಗೆ ನಮ್ಮನ್ನ ಯಾಕೆ ಬಲಿಪಶು ಮಾಡ್ತಾ ಇದ್ದೀರಾ? ದಯಮಾಡಿ ನೀವೇನ್ ರೈಸ್ ಮಾಡಿದೀರಾ ಆ ಅಮೌಂಟ್ ಅನ್ನ ದಯವಿಟ್ಟು ಹಿಂಪಡಿಬೇಕಾಗಿ ನಮ್ಮಲ್ಲಿ ವಿನಂತಿ.